ಆನ್ ಮಾಡಿದ್ರಾ? ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದಾವೆ. ಆದ್ರೆ ಯಾಕೆ ಈ ಟೈಟಲ್? ಒಂದು ಇಂಗ್ಲಿಷ್ ಟೈಟಲ್, ಇಂಗ್ಲಿಷ್ ಟೈಟಲ್ ಅಲ್ಲ, ಆಡು ಭಾಷೆ ಟೈಟಲ್. ಒಂದೇ ರೂಮ್ ಅಲ್ಲಿ ಕೆಲವು ತೆಲುಗು ಸಿನಿಮಾಗಳು ಪೆನ್ಸಿಲ್ ಹಿಂಗೇನು ಹುಚ್ಚಿಡ್ದಿದ್ಯಾ, ತಲೆ ಕೆಟ್ಟಿದ್ಯಾ, ನಮ್ಮ ಈ ಸಿನಿಮಾ ಯಾರು ನೋಡ್ತಾರಂತೆಲ್ಲ ಬೈದ. 300 ರೂಪೀಸ್ ನನಗೆ ಅಡ್ವಾನ್ಸ್ ಆಗಿ ಕೊಟ್ಟ. ಈ ಸಿನಿಮಾದ ಒಂದು USP ಅಥವಾ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಆಫ್ ದಿಸ್ ಸಿನಿಮಾ ಯಾವ್ದಂತ? ಇದು ನಮ್ಮ ಹೆಸರು ಪ್ರದೀಪ್ ಅರವಿಂದ್ ಕುಮಾರ್ ಅಂತ. ಒಂದು 2 ವರ್ಷ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಯು ಕಂಗ್ರಾಚುಲೇಷನ್ಸ್, ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ. ಮಾತಾಡ್ತಾ ಇದ್ದೀನಿ. Not everyone is your best friend, or whoever acts as your best friend is not your best friend. So there is lust, there is love, there is cheating, there is a lot of other criminal things that is going on in this film. ಆಗ್ತದೆ ಕನ್ನಡ ಥಿಯೇಟರ್ಸ್ ನ ಮುಚ್ಚಿಸ್ಬೇಕು ಅನ್ನೋ ಲೆವೆಲ್ಗೆ ಡಿಸ್ಕಷನ್ ಆಗ್ತಾ ಇತ್ತು. ಎವಿಡೆನ್ಸ್ ಅನ್ನ ಮೂವಿ ಮಾಡ್ಕೊಂಡು ಕನ್ನಡ ಕಲಿಯೋಣ ಅಂತ ಒಂದು ನಿಮ್ಮ ಮೂವಿ ಎವಿಡೆಂಟ್ ಆಗಿ ಜನಕ್ಕೆ ತಲುಪಲಿ ಅನ್ನೋದು ನಾನು ಸಹ ಬಯಸ್ತೀನಿ. ನಾವು 2 ಸಿನಿಮಾ ಮಾಡ್ತಿದೀವಿ. ಓಕೆ, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಗೆಲ್ರಿಗೂ ಗೊತ್ತು, ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದಾವೆ. ಆದ್ರೆ ಹೊಸ ಪ್ರಯತ್ನಗಳು ಆಗುವಂಥದ್ದು ತುಂಬಾ ಕಡಿಮೆ. ಈ ಒಂದು ಹೊಸ ಪ್ರಯತ್ನದ ಬಗ್ಗೆ ಮಾತಾಡೋಣ ಬನ್ನಿ. ಎವಿಡೆನ್ಸ್ ಅನ್ನುವಂಥ ಒಂದು ಸಿನಿಮಾ ಇದೇ 24 ಮೇ ಅಂದ್ರೆ ನಿನ್ನೆ ರಿಲೀಸ್ ಆಗಿದೆ. ಆ ಸಿನಿಮಾದ ಡೈರೆಕ್ಟ್ರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಪ್ರವೀಣ್. ಸರ್, ಎವಿಡೆನ್ಸ್ ಯಾಕೆ ಈ ಟೈಟಲ್? ಒಂದು ಇಂಗ್ಲಿಷ್ ಟೈಟಲ್. ಇಂಗ್ಲಿಷ್ ಟೈಟಲ್ ಅಲ್ಲ, ಆಡು ಭಾಷೆ ಟೈಟಲ್ ಅದು. ಈಗ ನೀವೇನೋ ಸಾಕ್ಷ್ಯ ಹುಡ್ಕೊಂಡ್ ಬರ್ತೀರಾ, ಎವಿಡೆನ್ಸ್ ಅನ್ನೋದು ಅಂತಿರಲ್ಲ, ಹಾಗಾಗಿ ಎವಿಡೆನ್ಸ್ ಅನ್ನೋದು ಆಡು ಭಾಷೆಗೆ ಈ ಸಿನಿಮಾ ಬಿಟ್ಟಿದೆ. ಸೊ ಸಾಕ್ಷಿ ಜಾಗದಲ್ಲಿ ಎವಿಡೆನ್ಸ್. ಸೊ ಈ ಸಿನಿಮಾ ಎಷ್ಟು ಎವಿಡೆಂಟ್ ಆಗಿದೆ? ಚೆನ್ನಾಗಿದೆ, ಚೆನ್ನಾಗಿದೆ. ಎವಿಡೆಂಟ್ ಆಗಿ ಜನರ ಮನಸ್ಸನ್ನ ಎಷ್ಟು ಮುಟ್ಟುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಮುಟ್ತಾ ಇದೆ, ಈಗ ಸ್ಟಾರ್ಟ್ ಆಗಿದೆ, ಮುಟ್ಟತ್ತೆ. ನೀಟ್ ಪ್ರೆಸೆಂಟೇಶನ್ ಮಾಡಿದ್ದೀನಿ. ಸೊ ಈ ತರದ ಒಂದು ಸಿನಿಮಾ ಮಾಡ್ಬೇಕು ಅನ್ನುವಂತ ಆಲೋಚನೆ ನಿಮ್ಗೆ ಹೇಗೆ ಬಂತು? ಇದು ಲಾಕ್ಡೌನ್ ನಲ್ಲಿ ಬಂದಿದಂತ ಒಂದು ಆಲೋಚನೆ. 2 ಪಾತ್ರ ಮತ್ತೆ ಒಂದೇ ರೂಮಲ್ಲಿ ಮಾಡ್ಬೇಕು ಅನ್ನೋ ಆಲೋಚನೆ ಬಂತು. ಆ ತರ ಶೂಟ್ ಮಾಡಿದೆ. 2 ಪಾತ್ರ ಮತ್ತೆ ಒಂದು ರೂಮಲ್ಲಿ ಶೂಟ್ ಮಾಡಿದೆ. ಕೆಲವು ಕಾರಣಾಂತರಗಳಿಂದ ಅದನ್ನ ಲೈವ್ ಕ್ಯಾರೆಕ್ಟರ್ ಮಾಡ್ಬೇಕಾಯ್ತು. ಅದು ಡೆವಲಪ್ ಆದಾಗ ಫುಲ್ ಫ್ಲೆಡ್ಜ್ ಈ ತರ ಮಾಡಿದೆ. ಅಮೇಝಿಂಗ್. ಹಿಂದೆ 2 ಪಾತ್ರ ಒಂದೇ ರೂಮಲ್ಲಿ ಕೆಲವು ತೆಲುಗು ಸಿನಿಮಾಗಳು ಪೆನ್ಸಿಲ್ ಅಂತ ಬಂದಿದಾವೆ. ಸೊ ಈ ಒಂದು ಸಿನಿಮಾ ನೀವು ಮಾಡ್ಬೇಕಾದ್ರೆ ಯಾವೆಲ್ಲ ಫ್ಯಾಕ್ಟರ್ಸ್ ಗಳನ್ನ? ಇದು ಯಾವ್ದೋ ರೆಫರೆನ್ಸ್ ಇಲ್ದೆಲ್ಲ ಮಾಡಿದ್ದು. ಲಾಕ್ಡೌನ್ ಟೈಮಲ್ಲಿ ಬೇಕಾದಷ್ಟು ಸಿನಿಮಾಗಳನ್ನ ನೋಡಿದೆ. ಒತ್ತ ಸೆರಪು ಅದು 180 ಡಿಗ್ರಿ ಮಾಡಿದ್ರು. ಅದೊಂದು ನನಗೆ ತುಂಬ ಇಂಪ್ರೆಸ್ ಆಯಿತು. ಆ ಥರದ್ದು ಒಂದೇನೋ ಪ್ರಯೋಗ ಮಾಡಬೇಕು, ನಾನು OTT ಮಾಡಬೇಕು ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅದು ಕಾಲಾಂತರ ಸ್ವಲ್ಪ ಬದಲಾವಣೆ ಆದಾಗ ನಾನು ಥಿಯೇಟರ್ ಮಾಡಬೇಕು ಅಂತ. ಐ ಥಿಂಕ್ ಈ ತರದ ಒಂದು ಸಿನಿಮಾ ಮಾಡಿದಾಗ ನೀವೆಲ್ಲ ಹೊಸ ಆರ್ಟಿಸ್ಟ್ ಗಳನ್ನ ತಗೊಂಡು ಅವ್ರಿಗೆ ಅವಕಾಶ ಕೊಟ್ಟು ಮಾಡಿದೀರಾ. ಇದಕ್ಕೆ ಪ್ರೊಡ್ಯೂಸರ್ ಅನ್ನ ಹುಡುಕುವಂಥದ್ದು ಎಷ್ಟು ಕಷ್ಟ? ಫಸ್ಟ್ ಇದು ಲಾಕ್ಡೌನ್ ಟೈಮಲ್ಲಿ 2 ಪಾತ್ರ ಅಂದ್ಕೊಂಡಾದಾಗ ಇದು ಪಿಚ್ ಮಾಡಿದ್ದು ಪ್ರದೀಪ್ ಅರವಿಂದ್ ಕುಮಾರ್ ಅಂತ. ಅವರು ಈಗ ರೊಶೆರಾ ಪ್ರೊಡಕ್ಷನ್ ಪ್ರೆಸೆಂಟ್ಸ್ ಅಲ್ಲಿ ರಿಲೀಸ್ ಮಾಡಿ, ಅವರು ಒನ್ ಆಫ್ ದ ಪ್ರೊಡ್ಯೂಸರ್. 10 ಜನ ಪ್ರೊಡ್ಯೂಸರ್ ಅಲ್ಲಿ ಅವರು ಒಂದು ಪ್ರೊಡ್ಯೂಸರು. ಅವ್ರಿಗೆ ನಾನು ಈ ಥರ 2 ಕ್ಯಾರೆಕ್ಟರ್ ಒಂದೇ ಜಾಗದಾಗ ಮಾಡೋಣ, ಇನ್ವೆಸ್ಟಿಗೇಷನ್ ಬ್ಯಾಕ್ ಡ್ರಾಪ್ ಅಲ್ಲೇ ಇಡೀ ಸಿನಿಮಾ ಮಾಡೋಣ, OTT ಮಾಡೋಣ ಅಂತ ಹೇಳಿದಾಗ ಒಳ್ಳೆ ಪ್ರಯತ್ನ ಇತ್ತು. ಆದರೆ ಅವನು ನಿಂಗೇನು ಹುಚ್ಚಿಡ್ದಿದ್ಯಾ, ತಲೆ ಕೆಟ್ಟಿದ್ಯಾ, ನಮ್ಮ ಈ ಸಿನಿಮಾ ಯಾರು ನೋಡ್ತಾರಂತೆಲ್ಲ ಬೈದ. ಅದಾದಮೇಲೆ ಸ್ವಲ್ಪ ತಾನು ಯೋಚನೆ ಮಾಡಿ ಒಳ್ಳೆ ಪ್ರಯತ್ನ ಅಲ್ಲ, ನಾವು ಯಾಕೆ ಮಾಡಬಾರ್ದು ಅಂತೇಳಿ ಅವತ್ತು ನನಗೆ ಲಾಕ್ಡೌನ್ ಟೈಮಲ್ಲಿ ಹೇಳ್ತಾರೆ 300 ರೂಪೀಸ್ ನನಗೆ ಅಡ್ವಾನ್ಸ್ ಆಗಿ ಕೊಟ್ಟ. ಅವತ್ತು ಯಾರ ಹತ್ರ ದುಡ್ಡಿರಲಿಲ್ಲ, 20 ರೂಪಾಯಿ 10 ರೂಪಾಯಿ ಯಾರು ದುಡಿಮೆನೇ ಇಲ್ಲ. ಅಂಥ ಟೈಮಲ್ಲಿ ನಾನು ಕೊಟ್ಟ ಒಬ್ಬ ಪ್ರೊಡ್ಯೂಸರ್ ಸಿಗ್ತಾ ಅನ್ನೋದು ನನಗೆ. ಆಮೇಲೆ ಡಾಕ್ಟರ್ ಕೊಡ್ಲಾರೆಡ್ಡಿ ಸುರೇಂದ್ರ ಶೆಟ್ಟಿ ಅವರು, ಆಮೇಲೆ ಇವರು ಶ್ರೀನಿವಾಸ್ ಪ್ರಭು ಅಂತ. ಸೊ ಇದಕ್ಕೆ ಒಂದು 10 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ ಹಾಗಾದ್ರೆ. ಸೊ ಈಗ ನಾನ್ ಕೇಳೋದಾದ್ರೆ 10 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ, ಒಂದು ಸಿನಿಮಾನ ತೆರೆಗೆ ತಗೊಬಂದಿ ಇಟ್ಟಿದ್ದೀರಾ. ನಾವು ಸಿನಿಮಾ ಅಂತ ಬಂದಾಗ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರತಿ ವಾರ ಏನಿಲ್ಲ ಅಂದ್ರೂ 6 ರಿಂದ 7 ಸಿನಿಮಾಗಳು ಬಂದು ರಿಲೀಸ್ ಆಗ್ತವೆ. ಯಾಕೆ ಜನ ಬಂದು ಈ ಸಿನಿಮಾನೇ ನೋಡ್ಬೇಕು? ನೀವು ಈ ಸಿನಿಮಾದ ಒಂದು USP ಅಥವಾ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಆಫ್ ದಿಸ್ ಸಿನಿಮಾ ಯಾವ್ದಂತ? ಇದು ಇಡೀ ಸಿನಿಮಾ ಇನ್ವೆಸ್ಟಿಗೇಷನ್ ಬ್ಯಾಕ್ ಡ್ರಾಪ್ ಅಲ್ಲೇ, ಎಲ್ಲೂ ನಾವು ಹೊರಗಡೆನ ಕತೆ ಬಿಡ್ದಲ್ಲೇ ಇನ್ವೆಸ್ಟಿಗೇಷನ್ ಬ್ಯಾಕ್ ಡ್ರಾಪ್ ಅಲ್ಲೇ ಮಾಡಿದ್ವಿ. ಅದು ಯೂನಿಕ್ ಆಗಿದೆ. ಈಗ ಹೊರಗಡೆ ಇವಾಗ ಕೋರ್ಟ್ ಇರ್ಬೋದು, ಇದೆಲ್ಲ ಇರುತ್ತೆ, ಒಂದೊಂದು ಡಿಫ್ರೆಂಟ್ ಪ್ಯಾಟ್ರನ್ ಇರುತ್ತೆ. ನಾನು ಇನ್ವೆಸ್ಟಿಗೇಷನ್ ಪ್ಯಾಟ್ರನ್ದಲ್ಲೇ ನಾನು ಇಡೀ ಸಿನಿಮಾ ಮಾಡಬೇಕು ಅಂತ ಮಾಡಿದ್ದು. ಹಾಗಾಗಿ ಅದು ಯೂನಿಕ್ ಆಗಿ ಕಾಣುತ್ತೆ ನಿಮ್ಗೆ. ಇಡೀ ಸಿನಿಮಾ ಕತೆ ಬಿಟ್ಟು ಎಲ್ಲೂ ಹೊರಗಡೆ ಬೇರೆ ಕ್ಯಾರೆಕ್ಟರ್ಗಳಾಗಲಿ ಅನ್ವಾಂಟೆಡ್ ಸೀನ್ಸ್ ಆಗಲಿ ಬರೋದಿಲ್ಲ. ಸಿನಿಮಾ ನೋಡಿದಾಗ ವೆರಿ ಗುಡ್ ಕಂಟೆಂಟ್ ಅಂತೇಳಿ ನೋಡುತ್ತೆ. ಓಕೆ, ಥ್ಯಾಂಕ್ ಯು. ಆ ಸಿನಿಮಾದ ಪ್ರೊಡ್ಯೂಸರ್ಸ್ ನಮ್ಮ ಜೊತೆ ಇದ್ದಾರೆ. ಸರ್ ಬನ್ನಿ. ಸರ್ ನಮಸ್ಕಾರ, ಹೇಗಿದ್ದೀರಾ?
ನಾನ್ ಚೆನ್ನಾಗಿದ್ದೀನಿ. ನೀವು? ನಾನ್ ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಪ್ರದೀಪ್ ಅರವಿಂದ್ ಕುಮಾರ್ ಅಂತ. ಓಕೆ, ಪ್ರದೀಪ್ ಅವರೇ, ಈ ತರದ ಒಂದು ಸಿನಿಮಾ, ಈ ತರದ ಒಂದು ಪ್ರಯತ್ನ ಮೊದಲ ಬಾರಿ ನಿಮ್ ಮುಂದೆ ಬಂದಾಗ, ಓಕೆ, ಈ ತರದ ಸಿನಿಮಾಗೆ ನಾನು ದುಡ್ಡು ಹಾಕ್ಬೇಕು, ಇದರಿಂದ ರಿಟರ್ನ್ಸ್ ಬರುತ್ತೆ ಅನ್ನುವಂತ ನಂಬಿಕೆ ಹೇಗ್ ಬಂತು ನಿಮ್ಗೆ? ಸೊ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಫಸ್ಟ್ ನಾವು ನೋಡೋದು ಅದರ ಕಂಟೆಂಟ್, ಅದರ ಸ್ಟೋರಿ ಚೆನ್ನಾಗಿತ್ತು. ಸೊ ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಸಿನಿಮಾ ಅಂತ ಮಾಡೋಣ ಅಂತ ಅನ್ಕೊಂಡಿದೀವಿ, ಮತ್ತೆ ಬೇಡ ನಾವೇ ಮಾಡೋಣ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾವು ಯೋಚನೆ ಮಾಡಿದ ತಕ್ಷಣ ಇನ್ನೂ ಜಾಸ್ತಿ ಆಯಿತು. ಸೊ ಆದ ತಕ್ಷಣ ಸ್ವಲ್ಪ ಇನ್ನೂ ಬೇಕು, ಪ್ರೊಡಕ್ಷನ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಮಾಡಬೇಕು, ಇನ್ನೂ ಆ್ಯಕ್ಟರ್ಸ್ ಬೇಕು, ಬೇರೆ ಅವ್ರ ಜೊತೆ ಹೋಗಿ ಮಾತಾಡಿ ಅವ್ರನ್ನ ನಂಬಿಸಿ ನಾವು ಪ್ರೊಡಕ್ಷನ್ ವ್ಯಾಲ್ಯೂ ಜಾಸ್ತಿ ಮಾಡಿ ಈ ಒಂದು ಮೂವಿ ಮಾಡಿದ್ದೀವಿ. ಒಳ್ಳೆ ಒಂದು 2 ವರ್ಷ ಇಷ್ಟಪಟ್ಟು ಪ್ರೀತಿಯೋಡೆ ಮಾಡಿದ್ದೀವಿ. ಒಳ್ಳೆ ಕೆಲಸ ಮಾಡಿದೀವಿ ಅಂತ ನಮ್ಗೆ ಗೊತ್ತು. ಇವಾಗ ಎಲ್ಲ ಜನರು ನೋಡಿಬಿಟ್ಟು ಇದನ್ನು ಸಕ್ಸಸ್ ಮಾಡಿದ್ರೆ ಫಸ್ಟ್ ಅಟೆಂಪ್ಟ್ ಅನ್ನೋದು ಸಕ್ಸಸ್ ಆಗಬೇಕು. ಇಲ್ಲಾಂದರೆ ಮತ್ತೆ ಯಾಕೆ ಮೂವಿ ಮಾಡೋಣ ಅಂತ ಅನಿಸುತ್ತೆ. ಅದಾಗಬಾರ್ದು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ. ಮಾತಾಡ್ತಾ ಇದ್ದೀನಿ. ನಿಮ್ಮ ಮೂಲ ಭಾಷೆ? ಮೂಲ ಭಾಷೆ ಮಲಯಾಳಂ, ಕೇರಳದವನು, ಮತ್ತೆ ಬೆಳೆಸಿದೆಲ್ಲ ಆಂಧ್ರದಲ್ಲಿ. ಸೊ ತೆಲುಗು ಚೆನ್ನಾಗಿ ಬರುತ್ತೆ. ಸೊ ತುಳು ಬರುತ್ತಾ? ತುಳು ಬರಲ್ಲ, ತೆಲುಗು ಬರುತ್ತೆ ಮತ್ತೆ ತಮಿಳ್ ಬರುತ್ತೆ. ಸೊ ನೆಕ್ಸ್ಟ್ ಮೂವಿ ನಾವಿಬ್ರು ಸೇರ್ಕೊಂಡು ತಮಿಳ್ ಇಲ್ಲಾಂದ್ರೆ ತೆಲುಗು ಅಲ್ಲೊಂದು ಮೂವಿ ಮಾಡೋಣ ಅಂತ ಅನ್ಕೊಂಡು ಇದನ್ನೆಲ್ಲ ಜನ ಸೇರಿ ಗೆಲ್ಸದ್ರೆ ಅಷ್ಟೇ. ಸೊ ನೆಕ್ಸ್ಟ್ ಇವಾಗ ಈ ಮೂವಿ ಒಂದು ಹಿಟ್ ಆಗಿದ್ರೆ ಮತ್ತೊಂದು ಕನ್ನಡದಲ್ಲಿ ಮೂವಿ ಮಾಡ್ತೀವಿ ಡೆಫಿನೆಟ್ ಆಗಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈ ತರದ್ ಒಂದು ಸಿನಿಮಾ ಮಾಡಿದಾಗ ಇಲ್ಲಿ ಯಾವುದೇ ಒಂದು ಸ್ಟಾರ್ ಕ್ಯಾಸ್ಟ್ ಇಲ್ಲ, ದೊಡ್ಡ ಹೀರೋ ಇಲ್ಲ, ಹೀರೋಯಿನ್ ಇಲ್ಲ, ಎಲ್ರು ಮೋಸ್ಟ್ಲಿ ಅನ್ನೋನ್ ಫೇಸಸ್. ಸೊ ಆ ತರದ ಫೇಸಸ್ ಇಟ್ಕೊಂಡು ನೀವು ಒಂದು ಸಿನಿಮಾ, ಇವತ್ತು ಸ್ಟಾರ್ ಸಿನಿಮಾಗಳಿಗೆ ಜನ ಬರ್ತಿಲ್ಲ ಥಿಯೇಟರ್ಗೆ ಇನ್ ಫ್ಯಾಕ್ಚುಯಲ್. ಬಟ್ ಈಗ ನಾವ್ ಎಂತದ್ದೇ ಕಂಟೆಂಟ್ ತಗೊಂಡೋದ್ರು ಜನನ ಥಿಯೇಟರ್ ಕರೆಯೋದು ಇಟ್ ಇಸ್ ಅ ವೆರಿ ಗ್ರೇಟ್ ಟಾಸ್ಕ್. ಸೊ ನೀವು ಈ ತರದ ಒಂದು ಕ್ಯಾಸ್ಟ್ ಹಿಡ್ಕೊಂಡು, ಇಲ್ಲ ನಾನು ಜನಕ್ಕೆ ಸಿನಿಮಾ ತೋರಿಸ್ತೀನಿ, ಸಿನಿಮಾಗೆ ಜನ ಬರ್ತಾರೆ, ಆ ಒಂದು ನಂಬಿಕೆ ನಿಮ್ಗೆ ಯಾವ ಫ್ಯಾಕ್ಟರ್ ಆಫ್ ಸಿನಿಮಾದಿಂದ ಬಂತು? ಯಾವ್ದು ಫ್ಯಾಕ್ಟರ್ ಅಂತ ಇಲ್ಲ, ಸ್ಟಾರ್ಟಿಂಗ್ ಮಾಡಿದ ತಕ್ಷಣದಿಂದ ಅದು ಇದೆ. ಯಾಕಂದ್ರೆ ನಾವು ಒಳ್ಳೆ ಸಿನಿಮಾ ಮಾಡಬೇಕು. ಐ ಆಮ್ ಅ ಮೂವಿ ಲವರ್. So do you think there is a learning when people see this film? Definitely there is a learning. So the main learning is how to understand the people around you, how to understand surrounding around you. Not everyone is your best friend, or whoever acts as your best friend is not your best friend. Okay. So there is lust, there is love, there is cheating, there is a lot of other criminal things that is going on in this film. Yeah. Okay, so ಈಗ ನಾನು ಚೆನ್ನಾಗಿ ಇರ್ಬೋದು ನೋಡಕ್ಕೆ, ಆದ್ರೆ ನಾನೊಂದು ಕ್ರಿಮಿನಲ್ ಆಗಿ ಇರ್ಬೋದು. ಓಕೆ, ಅಂದ್ರೆ ಡ್ಯುಯಲ್ ಪರ್ಸನಾಲಿಟಿ ಎಲ್ಲರ ಕಡೆನೂ ಇದೆ. ನಿಮ್ ಕಡೆನೂ ಇದೆ, ನಮ್ ಕಡೆನೂ ಇದೆ ಅಷ್ಟೇ. ಸೊ ಆ ತರ ಒಂದು ಒಳ್ಳೆ ಸಬ್ಜೆಕ್ಟ್. ಲೈಕ್ ಯು ಆಸ್ಟ್, ನಾಟ್ ಅ ಬಿಗ್ ಕಾಸ್ಟ್, ದೊಡ್ಡ ಕಾಸ್ಟ್ ಯಾರು ಇಲ್ಲ ಅಂತ. ಇವಾಗ ಉಪೇಂದ್ರ ಅವರು ಫಸ್ಟ್ ಟೈಮ್ ಮಾಡಿದ ತಕ್ಷಣ ಅವರು ಹೊಸ ಹುಡುಗರೆ ಅಲ್ವಾ? ಎಕ್ಸಾಕ್ಟ್ಲಿ. ಈವನ್ ಡಿ ಬಾಸ್ ಆಗ್ಲಿ, ಯಶ್ ಆಗ್ಲಿ, ಎಲ್ಲರೂ ಬಂದ ತಕ್ಷಣ ಎಲ್ಲರೂ ಹೊಸಬ್ರೆ. ನಾವು ಒಂದು ಹೊಸಾಗಿ ಮಾಡ್ತಾ ಇದೀವಿ. ಒಂದು 5 ಸಿನಿಮಾ ಆದ್ಮೇಲೆ ನಾವು ಬರ್ತೀವಿ, ಆ ಒಂದು ರೇಂಜಲ್ಲಿ ಬರ್ತೀವಿ ಅಂತ ನಂಬ್ಕೊಂಡು ಬಂದಿದೀವಿ. Absolutely, what you said is very true. Everyone starts with a zero and then we become a hero ಅಂತಾರಲ್ಲ. ಸೊ ಅದೇ ತರ ನೀವು ಸ್ಟಾರ್ಟ್ ಮಾಡಿದಿರ. ಬಟ್ ಒಂದು ಖುಷಿ ವಿಚಾರ ಏನಂದ್ರೆ, ನೀವು ಕನ್ನಡದವ್ರು ಆಗದೆ ಒಂದು ಕನ್ನಡ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಆಕ್ಚುಲಿ ಹೆಮ್ಮೆ, ಖುಷಿ ವಿಚಾರ. ಬಟ್ ಈಗ ಪ್ರಾಬಬ್ಲಿ ನೀವು ಮಲಯಾಳಂ ಆಗಿರೋದ್ರಿಂದ ನಮ್ಗೆ ರೀಸೆಂಟ್ಲಿ ಈಗ ಫಿಲಂ ಚೇಂಬರ್ ಅಲ್ಲಿ ಒಂದಿಷ್ಟು ಡಿಸ್ಕಷನ್ಸ್ ಗಳು ಆಗ್ತಾ ಇದ್ವು. ಏನಂತಂದ್ರೆ, ಮಲಯಾಳಂ ಸಿನಿಮಾಗಳು ತುಂಬಾ ಚೆನ್ನಾಗಿ ಇದಾಗ್ತಾ ಇದೆ, ಕನ್ನಡ ಥಿಯೇಟರ್ಸ್ ನ ಮುಚ್ಚಿಸ್ಬೇಕು ಅನ್ನೋ ಲೆವೆಲ್ಗೆ ಡಿಸ್ಕಷನ್ ಆಗ್ತಾ ಇತ್ತು. ಬಟ್ ನೀವು ನಿಮ್ಮ ಭಾಷೆಯಲ್ಲೇ ಬಿಟ್ಟು ನಮ್ಮ ಭಾಷೆಯಲ್ಲಿ ಮಾಡ್ಬೇಕು ಅನ್ನೋ ಆ ಪ್ರೀತಿ ಎಲ್ಲಿಂದ ಹುಟ್ಟಿತು ನಿಮ್ಗೆ? ಕನ್ನಡ ಭಾಷೆ ಒಂದು ಅದ್ಭುತವಾದ ಭಾಷೆ ಅದು. ಓಕೆ, ನಾನು ಯಾಕೆ ಕನ್ನಡ ಎಷ್ಟು ಕಲ್ತಿಲ್ಲ ಅಂದ್ರೆ, ನನಗೆ 4 ಭಾಷೆ ಗೊತ್ತು. ಈ ಕಡೆ ಎಲ್ಲಾರು ಎಲ್ಲಾ ಭಾಷೆನೂ ಹೇಳ್ತಾರೆ. ಸೊ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಒಂಥರ ನಾವು ಇವಾಗ ಮಾತಾಡಿದ ತಕ್ಷಣ ನಾವು ತೆಲುಗಲ್ಲಿ ಮಾತಾಡ್ತೀನಿ, ತಮಿಳಲ್ಲಿ ಮಾತಾಡ್ತೀನಿ. ಸೊ ಎಲ್ಲ ಲ್ಯಾಂಗ್ವೇಜು ಮಿಕ್ಸ್ ಆಗಿ ಫುಲ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಸರಿ, ಎವಿಡೆನ್ಸ್ ಅನ್ನ ಮೂವಿ ಮಾಡ್ಕೊಂಡು ಕನ್ನಡ ಕಲಿಯೋಣ ಅಂತ ಒಂದು ಇದು ಇತ್ತು. That's an amazing attempt, sir. Hats off to you. Wish you all the success for the movie. ಒಳ್ಳೆದಾಗ್ಲಿ. ನಿಮ್ಮ ಮೂವಿ ಎವಿಡೆನ್ಸ್
ಎವಿಡೆಂಟ್ ಆಗಿ ಜನಕ್ಕೆ ತಲುಪಲಿ ಅನ್ನೋದು ನಾನು ಸಹ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ನೈಸ್ ಟಾಕಿಂಗ್ ಟು ಯು. ಇದು ಬನ್ನಿ ಥಿಯೇಟರ್ ಅಲ್ಲೇ ಈ ಒಂದು ಸಿನಿಮಾನ ನೋಡಿ. ಐ ಥಿಂಕ್ ಹೊಸ ಪ್ರತಿಭೆಗಳಿಗೆ ಜೊತೆಗೆ ಹೊಸ ಪ್ರೊಡ್ಯೂಸರ್ಸ್ಗೆ ಹೊಸ ಕಲಾವಿದರಿಗೆ ಎನ್ಕರೇಜ್ ಮಾಡಿ ಅಂತ ನಾನ್ ನಿಮ್ಗೆ ಕೋರ್ತಾ ಇದ್ದೀನಿ. ನಮಸ್ಕಾರ. ಮಾತಾಡಿದ್ರಿ ಇದ್ರ ಬಗ್ಗೆ, ಹೆಂಗ್ ಅನ್ಸ್ತು ನನ್ ಜೊತೆ ಮಾತಾಡ್ತಾ? ತುಂಬಾ ಚೆನ್ನಾಗ್ ಅನಿಸ್ತು. ನನ್ಗಿನ್ನ ಶಾರ್ಪ್ ಇದ್ದೀರಾ ನೀವು, ನಾನೇ ಸ್ಲೋ ಇದ್ದೀನಿ. ಇಲ್ಲ ಪರವಾಗಿಲ್ಲ, ಮಾತಾಡ್ತಾ ಹೆಂಗ್ ಅನ್ಸ್ತು? ತುಂಬಾ ಚೆನ್ನಾಗಿತ್ತು. ತುಂಬಾ ಒಳ್ಳೆ ಇದ್ ಮಾಡಿದ್ವಿ, ಚಿಟ್ ಚಾಟ್ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಸರ್. ಸೊ ಪ್ರೊಡ್ಯೂಸರ್ ಇದಾರೆ, ಮಾತಾಡ್ಸೋಣ. ಸರ್, ಹೌ ವಾಸ್ ಇಟ್? It was fabulous. Maybe this was the first proper chit chat that I had. So Okay. ಚೆನ್ನಾಗಿತ್ತು, ಒಳ್ಳೆ ಖುಷಿ ಆಯ್ತು. Sorry about that. And for more updates, I would say all the audience to come and visit Sushant, Speak with Sushant. ಹೆಚ್ಚಿನ ಮೂವಿ ಅಪ್ಡೇಟ್ಗಾಗಿ ಸುಶಾಂತ್ ಚಾನಲ್ ನೋಡಿ, ಸ್ಪೀಕ್ ವಿತ್ ಸುಶಾಂತ್. For more updates, get onto the channel with Speak with Sushant. Subscribe, hit the bell icon as well. Thank you. ಥ್ಯಾಂಕ್ ಯು.